ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿ ಅವರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಕೋರ್ಸ್ ಗಾಯ್ಸ್, ಡಬ್ಲ್ಯೂ ಸಖತ್ತು ವೈರಲ್ ಟಾಪಿಕ್ ಸದ್ಯಕ್ಕೆ ಇದೇ ಆಗಿದೆ. ಮುಂಚೆ ನಾವು ಬರೀ ಬ್ಲಡ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ಡಬ್ಲ್ಯೂ ಅವರು ಈ ರೀತಿ ಆ್ಯಂಗಲ್ನು ಕೂಡ ವೈರಲ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಕೋರ್ಸ್ ಅವರು ವೈರಲ್ ಮಾಡಬೇಕು ಅಂತ ತೋರಿಸಿಲ್ಲ ಅಂದರೂ ಕೂಡ ಅದಾಗ ಅದೇ ವೈರಲ್ ಆಗೇ ಆಗುತ್ತೆ, ಯಾಕಂದರೆ ವಿಷಯನೇ ಆ ರೀತಿ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ನಮ್ಮ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿ ಅವರ ಸ್ಟೋರಿ ಲೈನು ಯಾವ ರೀತಿ ಹೋಗ್ತಾ ಇದೆ ಅಂತ. ಈವನ್ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಕೂಡ ಲಿವ್ ಮಾರ್ಗನ್ ಅವರ ಮೇಲೆ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ. ಅಂಡ್ ಇವ್ರ ಮಧ್ಯೆ ನಮ್ಮ ಫಿನ್ ಬ್ಯಾಲರ್ ಅವರು ಬಂದ್ಬಿಟ್ಟು ಇವರಿಬ್ರನ್ನ ತಡಿತಾ ಇದ್ದಾರೆ, ನೀವು ಇರಬೇಡಿ, ಒಟ್ಟಿಗೆ ಇರಬೇಡಿ, ದೂರ ಹೋಗಿ ಅಂತ. ಅಂಡ್ ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ನೀನ್ ಯಾಕೆ ಲಿವ್ ಮಾರ್ಗನ್ ಅವರು ನಿನ್ನನ್ನ ಮುಟ್ಟಬೇಕಾದ್ರೆ ನೀನು ಏನು ಕೂಡ ಮಾಡಲಿಲ್ಲ, ನೀನೇನಾದರೂ ಮಾಡಬೇಕಾಗಿತ್ತು, ನೀನು ಬೈಬೇಕಾಗಿತ್ತು ಅವಳಿಗೆ, ನೀನು ಯಾಕೆ ಸುಮ್ಮನೆ ಇದ್ದೆ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಡೊಮಿನಿಕ್ ಮಿಸ್ಟೀರಿ ಅವ್ರನ್ನ ಕೇಳ್ತಾ ಇರ್ತಾರೆ. ಅಂಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರನೂ ಕೂಡ ನಮಗೆ ಗೊತ್ತಾಗುತ್ತೆ. ಆ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ರಿಯಾ ರಿಪ್ಲಿ ಅವರ ಜೊತೆ ಮಾತಾಡ್ತಾ ಇಲ್ಲ ಅಂತ. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬಂದ್ಬಿಟ್ಟು ರಿಯಾ ರಿಪ್ಲಿ ಅವರ ಜೊತೆಗೆ ಎಲ್ಲದೂ ಕೂಡ ಚೆನ್ನಾಗಿದೆಯಾ ಅಂತ ಕೇಳಿದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು, ನಾನು ರಿಯಾ ರಿಪ್ಲಿ ಅವರಿಗೆ ಸ್ವಲ್ಪ ಸ್ಪೇಸ್ನ ಕೊಟ್ಟಿದ್ದೀನಿ, ಆದರೂ ಕೂಡ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇದರಿಂದ ಕ್ಲಿಯರ್ ಆಗಿರೋದೇನಪ್ಪ ಅಂದ್ರೆ, ಡೊಮಿನಿಕ್ ಮಿಸ್ಟೀರಿ ಅವರು ತನ್ನ ಮಾಮಿ ಜೊತೆ ಇನ್ನೂ ಕೂಡ ಮಾತಾಡಿಲ್ಲ ಅಂತ. ಮಂಡೇ ನೈಟ್ ರೋಲಿ ಆಗಿದ್ದು ಅಷ್ಟೇ ಅಲ್ಲ ಗೈಸ್, ಇಂಟರ್ನೆಟ್ ಅಲ್ಲಿ ಇವರಿಬ್ರು ಕೂಡ ಸೇರ್ಕೊಂಡು ರೊಚ್ಚಿಗೆದಾಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿ ಅವರ ಪ್ರತಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಿಗೂ ಕೂಡ ಲೈಕ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ವಿಚಾರನ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ತಮ್ಮ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಲಿಟ್ರಲಿ ಗೈಸ್, ಸಖತ್ತು ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ ಮಾತ್ರ. ಪ್ರತಿ ಒಂದು ರೀಲ್ಸ್ಗೂ ಕೂಡ ನಮ್ಮ ಲಿವ್ ಮಾರ್ಗನ್ ಅವರು ಒಂದು ಲೈಕ್ನ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಒಂದು ಕಮೆಂಟ್ನು ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಸಖತ್ತಾಗಿ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ, ನಿಜವಾಗ್ಲೂ ಮಂಡೇ ನೈಟ್ ರೋನ ಈ ಒಂದು ಪೂರ್ತಿ ಸ್ಟೋರಿ ಲೈನು ಟೇಕ್ ಓವರ್ ಮಾಡೋದ್ರಲ್ಲಿ ಡೌಟೇ ಬೇಡ. ಆ ಕಡೆ ಸ್ಮ್ಯಾಕ್ ಡೌನ್ನ ರೋಮನ್ ರೈನ್ಸ್ ಹಾಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಡೆಸ್ಕೊಂಡು ಹೋದ್ರೆ, ಈ ಕಡೆ ಮಂಡೇ ನೈಟ್ ರೋ ಪೂರ್ತಿ ಈ ರಿಯಾ ರಿಪ್ಲಿ, ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರ ಸ್ಟೋರಿ ಲೈನ್ ನಮಗೆ ಡಬ್ಲ್ಯೂ ಪ್ರೊಡಕ್ಷನ್ ಟಕ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫೋಟೋ ಇರುತ್ತೆ. ಅಂಡ್ ಆ ಫೋಟೋಗೂ ಕೂಡ ನಮ್ಮ ಲಿವ್ ಮಾರ್ಗನ್ ಅವರು ಕಿಸ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿ ಯಾವ ರೀತಿ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿ ಲೈನ್ ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಲಿಟ್ರಲಿ ಗಾಯ್ಸ್, ಎಲ್ಲರೂ ಕೂಡ ಈ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದಾರೆ. ಎಲ್ಲರಿಗಿಂತ ಜಾಸ್ತಿ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರ ಹೊಸ ರೆಂಡರ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇರಬಹುದು, ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಅವರ ಈ ಒಂದು ರಿವೆಂಜ್ ಟೂರ್ ನ ಒಂದು ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಸಖತ್ತಾಗಿ ನಮ್ಮ ಲಿವ್ ಮಾರ್ಗನ್ ಅವರಿಗೋಸ್ಕರ ಡಬ್ಲ್ಯೂ ಅವರು ಹೊಸ ರೆಂಡರ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಲಿಟ್ರಲಿ ಗಾಯ್ಸ್, ಡೊಮಿನಿಕ್ ಮಿಸ್ಟೀರಿ ಅವರು ಎಷ್ಟು ಲಕ್ಕಿ ಪರ್ಸನ್ ಅಂತ ಈಗ ಗೊತ್ತಾಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಪ್ರಾಬಬ್ಲಿ ಗೈಸ್ ಫ್ಯೂಚರ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿ ಅವರ ಕಸ್ಟಡಿಗೋಸ್ಕರ ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ಒಂದು ಮ್ಯಾಚ್ ನು ಕೂಡ ಬುಕ್ ಮಾಡಿ ಆ ಒಂದು ಮ್ಯಾಚ್ ನ ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ಬುಕ್ ಮಾಡುವಂತಹ ಚಾನ್ಸ್ ಇದೆ. ಇದನ್ನ ನಾನು ಹೇಳ್ತಾ ಇಲ್ಲ ಗಾಯ್ಸ್, ರೀಸೆಂಟ್ ಆಗಿ TNA ಯ ವಿಮೆನ್ ನಾಕ್ಔಟ್ ಚಾಂಪಿಯನ್ ನಮ್ಮ ಗ್ರೇಸ್ ಅವರು ಕೂಡ ಇದನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಗ್ರೇಸ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ, ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಇಫ್ ದಿಸ್ ಡಸಂಟ್ ಎಂಡ್ ಇನ್ ಎ ಕಸ್ಟಡಿ ಆಫ್ ಡೊಮಿನಿಕ್ ಲ್ಯಾಡರ್ ಮ್ಯಾಚ್, ವಾಟ್ ಆರ್ ವಿ ಈವನ್ ಡೂಯಿಂಗ್ ಹಿಯರ್ ಅಂತ ನಮ್ಮ ಗ್ರೇಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಡಬ್ಲ್ಯೂ ಅವರು ಈ ರೀತಿ ಎಲ್ಲ ಸ್ಟೋರಿ ಲೈನ್ ತಗೊಂಡು ಹೋಗ್ತಾ ಇದೆಯಲ್ಲ, ಇದೇನಾದ್ರೂ ಮುಂದೆ ಹೋಗಿ ಡೊಮಿನಿಕ್ ಮಿಸ್ಟೀರಿ ಅವರ ಕಸ್ಟಡಿಗೋಸ್ಕರ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಒಂದು ಲ್ಯಾಡರ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಾವು ಇದನ್ನೆಲ್ಲ ಯಾಕೆ ನೋಡ್ತಾ ಇದೀವಿ, ಯಾಕೆ ನೋಡಬೇಕು ಅಂತ ಇವರು ಪ್ರಶ್ನೆನ ಕೇಳಿದ್ದಾರೆ. ಅಫ್ಕೋರ್ಸ್ ಈಗ TNA ಹಾಗೆ ಡಬ್ಲ್ಯೂ ಅವರ ನಡುವೆ ಯಾವ ರೀತಿ ಸಂಬಂಧ ನಿಮಗೆ ಗೊತ್ತಿರಬಹುದು. ಗ್ರೇಸ್ ಅವರು ನಮಗೆ ನೆಕ್ಸ್ಟ್ ಅಂದ್ರೆ ಇವತ್ತಿನ NXT ಯಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ, ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಅಂಡ್ ಅವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಮುಂದೆ ಹೋಗ್ತಾ ನಮಗೆ 100% ಗಾಯ್ಸ್ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಕಸ್ಟಡಿ ಆಫ್ ಡೊಮಿನಿಕ್ ಮಿಸ್ಟೀರಿ ಅವ್ರಿಗೋಸ್ಕರ ಒಂದು ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಗಿಂದನೂ ಕೂಡ ಈ ರೀತಿ ರೂಮರ್ಸ್ಗಳು ಬರ್ತಾ ಇತ್ತು. ಅಂಡ್ ಈಗ ಇವರು ಹೇಳಿರೋದ್ರಿಂದ ಈ ಒಂದು ರೂಮರ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ನೋಡೋಣ ಮುಂದಿನ ವಾರ ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿ ಅವ್ರನ್ನ ಹೊಲಿಸ್ಕೊಳ್ಳೋಕೆ ಯಾವ ರೀತಿ ಅವ್ರ ಮೈ ಮೇಲೆ ಬೀಳ್ತಾರೆ ಅಂತ. ಐ ಥಿಂಕ್ ಈಗಾಗಲೇ ಹೊಲ್ದಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಕೂಡ ಮಜಾ ತಗೋತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ. ಸ್ಮೈಲ್
ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಮಜಾ ಬರ್ತಾ ಇದೆ ಅಂತ ಅರ್ಥ. ಈ ಒಂದು ಸ್ಟೋರಿ ಲೈನ್ಗೆ ನಮ್ಮ ರಿಯಾ ರಿಪ್ಲಿ ಅವರು ಬಂದಾಗ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನ್ ತುಂಬಾ ಕಾಯ್ತಾ ಇದ್ದೀನಿ. ಆ ಕಡೆ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಮಧ್ಯದಲ್ಲಿ ಸಿಗಾಕೋಬಿಡ್ತಾರೆ. ಈ ಕಡೆ ಲಿವ್ ಮಾರ್ಗನ್ ಅವ್ರನ್ನು ಕೂಡ ಬಿಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಹೊಸದಾಗಿ ಚೆನ್ನಾಗಿ ಮಜಾ ಕೊಡ್ತಾ ಇದ್ದಾರೆ. ಆ ಕಡೆ ರಿಯಾ ರಿಪ್ಲಿ ಅವ್ರನ್ನು ಕೂಡ ಬಿಡೋದಕ್ಕಾಗೋದಿಲ್ಲ, ಯಾಕಂದ್ರೆ ರಿಯಾ ರಿಪ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರ ಮಾಮಿ. ನೋಡೋಣ ಗೈಸ್ ಯಾವ ರೀತಿ ಒಂದು ಸ್ಟೋರಿ ಹೋಗುತ್ತೆ ಅಂತ. ಸದ್ಯಕ್ಕೆ ಗೈಸ್ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವ್ರಿಗಿಂತ ಅದೃಷ್ಟವಂತ ವ್ಯಕ್ತಿ ಬೇರೆ ಯಾರು ಇಲ್ಲ ಈ ಜಗತ್ತಲ್ಲಿ, ಯಾಕಂದ್ರೆ ಅವ್ರ ಜೊತೆ ರಿಯಾ ರಿಪ್ಲಿ ಅವರು ಇದ್ದಾರೆ. ಅಂಡ್ ಈಗ ಸೈಡ್ ಕಿಕ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದಿದ್ದಾರೆ. ಅಂಡ್ ಅವರಿಗೆ ಮದುವೆ ಕೂಡ ಆಗಿದೆ. ಸೊ ಮೂರ್ ಜನ, ಅದು ಕೂಡ ಸಖತ್ತಾಗಿರೋರು. ಸೊ ಗೈಸ್ ಹೊಟ್ಟೆ ಕಿಚ್ಚು ಪಡ್ಕೋಬೇಕು ಅಷ್ಟೇ ನಾವೆಲ್ಲರೂ ಕೂಡ. ಏನೇ ಆಗಲಿ ಗೈಸ್, ನೋಡೋಣ ಇನ್ನು ಎಷ್ಟು ಇಂಟರ್ನೆಟ್ ಅಲ್ಲಿ ಇವರಿಬ್ರು ಕೂಡ ಆಟ ಆಡ್ತಾರೆ. ಅಂಡ್ ನಮಗೆ ಮಂಡ್ಯ ನೈಟ್ ರೋಲಿ ಏನೇ ನೋಡೋದಕ್ಕೆ ಸಿಗುತ್ತೆ ಇವರ ನಡುವೆ ಅಂತ ನೋಡೋದಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ. ಅಂಡ್ ಇನ್ನ ಗೈಸ್ ಮುಂದಿನ ವಾರದಿಂದ ಮಂಡ್ಯ ನೈಟ್ ರೋಲಿ ಈ ಒಂದು ಸ್ಟೋರಿ ಖಂಡಿತವಾಗ್ಲೂ ಇಡೀ ಮಂಡ್ಯ ನೈಟ್ ರೋನ ಎತ್ಕೊಂಡು ಹೋಗುತ್ತೆ. ಅಂಡ್ ಈ ಒಂದು ಸ್ಟೋರಿಗೆನೆ ಜನಗಳು ಮಂಡ್ಯ ನೈಟ್ ರೋನ ಟ್ಯೂನ್ ಮಾಡೋ ರೀತಿ ಮಾಡುತ್ತೆ. ಯಾಕಂದ್ರೆ ಗೈಸ್ ನಮ್ಮ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿ ಅವರ ಕಿಸ್ಸಿಂಗ್ ಸೀನ್ ಇದೆಯಲ್ಲ, ಆ ಒಂದು ಕಿಸ್ಸಿಂಗ್ ಸೀನು ಹಾಗೆ ನೆನ್ನೆ ನಡೆದಂತಹ ಮಂಡ್ಯ ನೈಟ್ ರೋನ ಇವರ ಸೆಗ್ಮೆಂಟ್, ಈ ಎರಡೂ ಸೆಗ್ಮೆಂಟ್ ನ ಮರ್ಜ್ ಮಾಡಿದ್ರೆ ಈಗಾಗಲೇ ಎರಡು ಸೆಗ್ಮೆಂಟ್ ಇಂದ ಯೂಟ್ಯೂಬ್ ಅಲ್ಲಿ ಹೈಯೆಸ್ಟ್ ವ್ಯೂಡ್ ಸೆಗ್ಮೆಂಟ್ ಅನ್ನೋ ಒಂದು ರೆಕಾರ್ಡ್ ನು ಕೂಡ ಎರಡು ಸೆಗ್ಮೆಂಟ್ ಗಳು ಕ್ರಿಯೇಟ್ ಮಾಡಿದೆ. ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ ಹೇಳ್ತಾ ಇರೋದು ಎರಡು ಸೆಗ್ಮೆಂಟ್ಗಳು ಮರ್ಜ್ ಮಾಡಿ, ಅಂದ್ರೆ ಕಿಸ್ಸಿಂಗ್ ಸೀನು ಹಾಗೆ ನೆನ್ನೆ ನಡೆದಂತಹ ಮಂಡ್ಯ ನೈಟ್ ರೋ ಸೀನು. ಅಫ್ಕೋರ್ಸ್ ಮೋಸ್ಟ್ ವ್ಯೂಸ್ ಸೆಗ್ಮೆಂಟ್ ನಮ್ಮ ರಾಕ್ ಅವ್ರದೇ ಇರುತ್ತೆ, ಬಟ್ ಇದು ಇಷ್ಟು ಬೇಗ ಎರಡು ಸೆಗ್ಮೆಂಟ್ ನ ಮರ್ಜ್ ಮಾಡಿ ಯೂಟ್ಯೂಬ್ ಅಲ್ಲಿ ಹೈಯೆಸ್ಟ್ ವ್ಯೂಡ್ ವಿಡಿಯೋ ಆಗಿದೆ ಅಂತಾನೆ ಹೇಳ್ಬೋದು. ನೋಡೋಣ ಗೈಸ್ ಇನ್ನು ಎಷ್ಟೆಷ್ಟು ರೆಕಾರ್ಡ್ಗಳನ್ನ ಈ ಒಂದು ಸ್ಟೋರಿಲಿ ಏನು ಬ್ರೇಕ್ ಮಾಡುತ್ತೆ ಅಂತ. ಲಿಟ್ರಲಿ ಗೈಸ್ ನಾನು ಕೂಡ ತುಂಬಾ ಕಾಯ್ತಾ ಇದ್ದೀನಿ. ಅಂಡ್ ನನಗೆ ಗೊತ್ತು ನೀವು ಕೂಡ ಕಾಯ್ತಾ ಇರ್ತೀರಾ ಅಂತ. ಸೊ see you guys in my next video.